28 ಲೋಕಸಭಾ ಕ್ಷೇತ್ರಗಳ ಅಧಿಪತಿಗಳು ಯಾರಾಗ್ತಾರೆ? ಪಿಮಾಕ್ನ ಪ್ರತಿ ಕ್ಷೇತ್ರದ ಇಂಚಿಂಚು ಮಾಹಿತಿಯನ್ನ ಅಂದ್ರೆ 28ಕ್ಕೆ 28 ಕ್ಷೇತ್ರಗಳ ಸ್ಪ್ಲಿಟ್ ರಿಸಲ್ಟ್ ಗಳನ್ನ ನಿಮ್ಮ ಮುಂದೆ ಇಡ್ಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಮೈಸೂರಿನಲ್ಲಿ ಮಹಾರಾಜರು ಗೆಲ್ತಾರಾ ಅಥವಾ ಕಾಂಗ್ರೆಸ್ನ ಕಾಮನ್ ಮ್ಯಾನ್ ಕೈ ಹಿಡಿತಾನ ಮತದಾನ? ಹಾಸನದಲ್ಲಿ ಹಿಂಗ್ ಹೇಳಲಿಕ್ಕೆ ಬೇಸರ, ಬಟ್ ಹೇಳುವ ಅನಿವಾರ್ಯತೆ, ಪರಾರಿ ವೀರ ಪ್ರಜ್ವಲ್ ರೇವಣ್ಣ ಅವರ ಪರವಾಗಿ ಮತದಾರ ಕೈ ಹಿಡಿದಿದ್ದಾರ? ಬೆಳಗಾವಿ ಚಿಕ್ಕೋಡಿ ಹೊಸಬರಿಗೆ ಕಾಂಗ್ರೆಸ್ ಅವಕಾಶ ಕೊಟ್ಟಿತ್ತು. ಭವಿಷ್ಯ ಏನಾಗಿದೆ ಅವರದ್ದು? ಗೆಲ್ಲೋರು ಯಾರು, ಸೋಲೋರು ಯಾರು? ನಮ್ಮ ವೀಕ್ಷಕರು ಕರ್ನಾಟಕದ ಬೇಗ ನಮ್ಮ ಕ್ಷೇತ್ರದಲ್ಲಿ ಏನಾಗಿದೆ ಅಂತೇಳಿ ರೈಟ್, ಒಂದೊಂದೇ ಕ್ಷೇತ್ರಗಳನ್ನ ಗಮನಿಸ್ತಾ ಹೋಗೋಣ. ಯಾವ್ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಗೆಲ್ತಾರೆ? ಚಿಕ್ಕೋಡಿ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಗೆಲುವು ಅಂತ ತಿಳಿಸ್ತಾ ಇದೆ ಸಮೀಕ್ಷೆ. ಚಿಕ್ಕೋಡಿಯಲ್ಲಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿಗೆ ಕಾಂಗ್ರೆಸ್ ಪ್ರಿಯಾಂಕಾ ಜಾರಕಿಹೊಳಿ ಮತ್ತು ಅಣ್ಣಾ ಸಾಹೇಬ್ ಜೊಲ್ಲೆ, ಜಗದೀಶ್ ಶೆಟ್ಟರ್ ಗೆಲುವಂತೆ. ಅಲ್ಲಿ ಹೆಬ್ಬಾಳ್ಕರ್ ಅವರ ಪುತ್ರ ಬಾಗಲಕೋಟೆ, ಮತ್ತೊಂದು ಕಡೆ PC ಗದ್ದಿಗೌಡರ್ ಬಾಗಲಕೋಟೆ ಬಿಜೆಪಿ. ನೆಕ್ಸ್ಟ್ ಬಿಜಾಪುರ ರಮೇಶ್ ಜಿಗಜಿಣಗಿ ಗೆಲುವು ಅಂತ ಸಮೀಕ್ಷೆ ಹೇಳ್ತಾ ಇದೆ. ನೆಕ್ಸ್ಟ್ ಗುಲ್ಬರ್ಗ ಕಲಬುರಗಿ ಖರ್ಗೆ ಅವರ ಅಳಿಯ ಕಾಂಗ್ರೆಸ್ಗೆ ಗೆಲುವಾಗಿದೆ. ರಾಧಾಕೃಷ್ಣ ಅವರು ದೊಡ್ಡಮನಿ ಅವರು ಗೆಲ್ತಾರೆ ಅಂತ ಹೇಳಿ ಸಮೀಕ್ಷೆ ಹೇಳ್ತಾ ಇದೆ. ರಾಯಚೂರು ನೋಡಿ ಬಿಜೆಪಿ ಗೆಲುವು ಅಂತ ಹೇಳಲಾಗ್ತಾ ಇದೆ. ಪ್ರಮುಖವಾಗಿ ಬೀದರ್ ನೋಡಿ ಹೊಸ ಮುಖ ಸಾಗರ್ ಕಂಡ್ರೆ ಗೆಲುವು ಅಂತ ಹೇಳಲಾಗ್ತಾ ಇದೆ. ಸಚಿವರ ಪುತ್ರ ಕೊಪ್ಪಳ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಿ ಕರಡಿ ಸಂಗಣ್ಣವರು ಸಾಕಷ್ಟು ಪ್ರಯತ್ನಗಳನ್ನ ಪಟ್ಟಿದ್ರು, ಇಲ್ಲಿ ಬಂಡಾಯಗಳದಿತ್ತು, ಆದ್ರೂ ಕೂಡ ಇಲ್ಲಿ ಸಮೀಕ್ಷೆ ಪ್ರಕಾರ ಬಿಜೆಪಿ ಅಂತ ಹೇಳಾಗ್ತದೆ. ಬಳ್ಳಾರಿ ಶ್ರೀರಾಮುಲು ಅವರು ಗೆಲ್ತಾರೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. ನೆಕ್ಸ್ಟ್ ಹಾವೇರಿ ಮಾಜಿ ಸಿಎಂ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಗೆಲ್ತಾರೆ ಅಂತ ಸಮೀಕ್ಷೆ ಹೇಳ್ತಾ ಇದೆ. ಹುಬ್ಳಿ ಧಾರವಾಡ ಲೋಕಸಭಾ ಕ್ಷೇತ್ರ ಪ್ರಹ್ಲಾದ್ ಜೋಶಿ ಅವರು ಗೆಲ್ತಾರೆ ಅಂತೇಳಿ ಸಮೀಕ್ಷೆ ನಂಬರ್ ಹೇಳ್ತಾ ಇದೆ. ಉತ್ತರ ಕನ್ನಡ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ. ದಾವಣಗೆರೆ ಬಿಜೆಪಿ ಗಾಯತ್ರಿ ಸಿದ್ದೇಶ್ವರ ಅವರು ಗೆಲ್ತಾರೆ ಅಂತ ಹೇಳಲಾಗ್ತಾ ಇದೆ. ಶಿವಮೊಗ್ಗ ರಾಘವೇಂದ್ರ ಅವರು ಗೆಲ್ತಾರೆ ಅಂತ ಹೇಳಿ ಸಮೀಕ್ಷೆ ಹೇಳ್ತಾ ಇದೆ. ಉಡುಪಿ ಚಿಕ್ಕಮಗಳೂರು ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಲಾಗ್ತಾ ಇದೆ. ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು. ಹಾಸನ ಬಹಳ ಕುತೂಹಲ ಇದ್ದಂತಹ ಹಾಸನ ಪರಾರಿ ವೀರ ಪ್ರಜ್ವಲ್ ರೇವಣ್ಣ ಅವರೇ ಗೆಲ್ತಾರೆ ಅಂತ ಹೇಳಲಾಗ್ತದೆ. ದಕ್ಷಿಣ ಕನ್ನಡ ಬಿಜೆಪಿ. ನೆಕ್ಸ್ಟ್ ದಕ್ಷಿಣ ಕನ್ನಡ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಲಾಗ್ತದೆ. ದಕ್ಷಿಣ ಕನ್ನಡ ನೋಡಿ ಚೌಟ ಹೊಸ ಮುಖ ಚಿತ್ರದುರ್ಗ. ತೇಜಸ್ವಿ ಸೂರ್ಯ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ತೇಜಸ್ವಿ ಸೂರ್ಯ ಅವರೇ, 2 ಸಂಸ್ಥೆಗಳ ಚುನಾವಣಾ ಸಮೀಕ್ಷೆ, ಎರಡರಲ್ಲೂ ಕೂಡ NDA ಮತ್ತೊಮ್ಮೆ ಅಧಿಕಾರಕ್ಕೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ. ನಿಮ್ಮ ಮೊದಲ ಪ್ರತಿಕ್ರಿಯೆ? ನಮಸ್ಕಾರ. ಫಸ್ಟ್ ಆಫ್ ಆಲ್ ದೇಶದ ಚುನಾವಣಾ ಆಯೋಗ, ದೇಶದ ಮತದಾರರು, ಮಾಧ್ಯಮದವರು ಮತ್ತು ಚುನಾವಣಾ ಪ್ರಕ್ರಿಯೆ ಜೊತೆಗೆ ಸೇರಿದ್ದಂಥ ಕೋಟ್ಯಾಂತರ ಜನ ಎಲ್ರಿಗೂ ಕೂಡ ಅಭಿನಂದನೆ, ಕೃತಜ್ಞತೆ. ಏಕೆಂದರೆ ದೇಶದ ಪ್ರಜಾಪ್ರಭುತ್ವ ಇದರಲ್ಲಿ ಗೆದ್ದಿದೆ. ಇಷ್ಟು ದೊಡ್ಡ ದೇಶ, ವೈವಿಧ್ಯತೆಗಳ ತುಂಬಿರುವಂಥ ದೇಶದಲ್ಲಿ ಇಂಥ ಒಂದು ಸರಾಗವಾಗಿ ಚುನಾವಣಾ ಪ್ರಕ್ರಿಯೆ ಕಂಪ್ಲೀಟ್ ಆಗಿರೋದು ಈ ದೇಶದ ಒಂದು ಪ್ರಜಾಪ್ರಭುತ್ವಕ್ಕೆ ಒಂದು ಗೆಲುವು ಇದು. ದಿಸ್ ಇಸ್ ಮೈ ಫಸ್ಟ್ ರಿಯಾಕ್ಷನ್. ನಾವು ಯಾವಾಗಲೂ ಹೇಳ್ತಾ ಇದ್ವಿ, ಪ್ರಧಾನಮಂತ್ರಿಗಳು ಅಬ್ಕಿ ಬಾರ್ 400 ಪಾರ್ ಅಂತ ಕರೆ ಕೊಟ್ಟಿದ್ರು. ಜನ ಅದನ್ನು ಸಾಬೀತು ಮಾಡಬೇಕು, ಜನ ಪ್ರಧಾನಮಂತ್ರಿಗಳ ಜೊತೆಗಿರಬೇಕು ಅನ್ನುವಂಥದ್ದು ದೇಶದ ಮೂಡಾಗಿತ್ತು. ಕರ್ನಾಟಕದ ಮತದಾರ ಕೂಡ ಅದೇ ದಿಕ್ಕಿನಲ್ಲಿ ವೋಟ್ ಹಾಕಿದ್ದಾನೆ. ಕರ್ನಾಟಕದಲ್ಲಿ ರಾಜ್ಯದ ಸರ್ಕಾರ ಇದ್ದರೂ ಕೂಡ ಆಡಳಿತ ವ್ಯವಸ್ಥೆಯನ್ನು ಕಾಂಗ್ರೆಸ್ ಸರ್ಕಾರ ತನ್ನ ಪರವಾಗಿ ಬಳಸ್ಕೊಂಡ್ರೂ ಕೂಡ ಯಾವುದೇ ರೀತಿ ಅಭಿವೃದ್ಧಿ ಮಾಡದೆ ಎಲ್ಲ ಹಣವನ್ನು ಕೂಡ ಗ್ಯಾರಂಟಿಗಳಲ್ಲೇ ಕೊಡಬೇಕು ಅನ್ನುವಂಥ ಪ್ರಯತ್ನಗಳಾದರೂ ಕೂಡ ಮತದಾರ ದೇಶಕ್ಕೆ ನರೇಂದ್ರ ಮೋದಿ ಬೇಕು, ದೇಶಕ್ಕೆ ಬಿಜೆಪಿಯ ನಾಯಕತ್ವ ಬೇಕು ಅನ್ನೋದನ್ನ ರಾಜ್ಯದ ಮತದಾರ ಸ್ಪಷ್ಟವಾಗಿ ಕ್ಷೇತ್ರದಲ್ಲೂ ಕೂಡ ನೀವು ಗೆಲ್ಲಲಿದ್ದೀರಿ ಅನ್ನೋ ಪ್ರಿಡಿಕ್ಷನ್ ಬರ್ತಾ ಇದೆ. ಇಫ್ ಇಟ್ ಇಸ್ ಟ್ರೂ, ತೇಜಸ್ವಿ ಸೂರ್ಯ ಅವರೇ, ನಿಮ್ಮ ಕ್ಷೇತ್ರದಲ್ಲೂ ನೀವು ಗೆಲ್ಲಬಹುದು ಅನ್ನೋ ಅಂದಾಜು ಬರ್ತಾ ಇದೆ.
ಅದೇ ರಿಸಲ್ಟ್ ಆಗಿ ಪರಿವರ್ತನೆ ಆದ್ರೆ ರಿಪಬ್ಲಿಕ್ ಕನ್ನಡದ ಪರವಾಗಿ ಅಡ್ವಾನ್ಸ್ ಕಂಗ್ರಾಚುಲೇಷನ್. ಪ್ರಶ್ನೆ ಅಂದ್ರೆ ಇದೇ ರಿಸಲ್ಟ್ ಆಗಿ ಪರಿವರ್ತನೆ ಆಗುತ್ತೆ ಅಂತಂದ್ರೆ ಏನ್ ಕೈ ಹಿಡಿದಿರಬಹುದು ಬಿಜೆಪಿಗೆ? ಒಂದಷ್ಟು ಫ್ಯಾಕ್ಟರ್ಗಳು ಅಪವಾದಕ್ಕೂ ಕೂಡ ಕೇಳೋಕ್ ಸಿಕ್ತು. ಲೋಕಲ್ ಇಶ್ಯೂಗಳನ್ನ ಅಡ್ರೆಸ್ ಮಾಡಲಿಲ್ಲ ಈ ಬಾರಿ ಕೂಡ, ಕೇವಲ ಮೋದಿ ಮೋದಿ. ಹಾಗೆ ಪ್ರಣಾಳಿಕೆಯಲ್ಲಿ ಬಹಳಷ್ಟು ಅರ್ಥಪೂರ್ಣ ಅನಿಸುವಂತಹ, ಆಶಾದಾಯಕವನ್ನಿಸುವಂತಹ ಯೋಜನೆಗಳ ಘೋಷಣೆ ಆದರೂ ಕೂಡ ಎಟ್ ಅಗೇನ್ ಹಿಂದುತ್ವ, ಮುಸ್ಲಿಂ ವಿರೋಧ ಅನ್ನೋ ರೀತಿಯ ಭಾಷಣಗಳಾಯ್ತು. ಹಾಗೆ ಮೋದಿ ಅನ್ನೋ ನಾಯಕತ್ವ ಇದ್ರೂ ಕೂಡ ಚುನಾವಣಾ ಪ್ರಚಾರಗಳು, ರ್ಯಾಲಿಗಳು ಅಷ್ಟು ಸಂಖ್ಯೆಯಲ್ಲಿ ಮಾಡಿದ್ ನೋಡಿದ್ರೆ ಖರ್ಗೆ ಅವ್ರ ಪ್ರಕಾರ ಆತಂಕ ಇದೆ ಮೋದಿ ಅವರಿಗೆ. ಈ ರೀತಿ ಅನೇಕ ನರೇಟಿವ್ಗಳು ಇತ್ತು. ತೇಜಸ್ವಿ ಸೂರ್ಯ ಅವರೇ, ನಿಮ್ಮ ಗಮನಕ್ಕೂ ಬಂದಿರುತ್ತೆ. ಏನ್ ಕೈ ಹಿಡಿದಿರಬಹುದು ಬಿಜೆಪಿ ಪಕ್ಷಕ್ಕೆ? ಮೇಡಮ್, ಇವೆಲ್ಲವೂ ನೀವೇನು ಫ್ಯಾಕ್ಟರ್ಸ್ಗಳು ಅಂತಂದ್ರೆ ಇವೆಲ್ಲವೂ ಮಾಧ್ಯಮಗಳಲ್ಲಿ ಚರ್ಚೆ ಆಗ್ತಾ ಇತ್ತು. ಆದರೆ ಮತದಾರನ ಮನಸ್ಸಿನಲ್ಲಿ ಬಹಳ ಕ್ಲಿಯರ್ ಆಗಿದ್ದಿದ್ದು ಏನು ಅಂದರೆ, ಇದು ದೇಶದ ಚುನಾವಣೆ, ಇದು ಮುನ್ಸಿಪಾಲಿಟಿ ಚುನಾವಣೆ ಅಲ್ಲ, ರಾಜ್ಯದ ಚುನಾವಣೆ ಅಲ್ಲ, ಇದು ದೇಶದ ಚುನಾವಣೆ. ಮುಂದಿನ 5 ವರ್ಷಗಳ ಕಾಲ ದೇಶದ ಪ್ರಧಾನಮಂತ್ರಿಯನ್ನು ಆಯ್ಕೆ ಮಾಡುವಂಥ ಚುನಾವಣೆ. ಬಿಜೆಪಿಗೆ ವೋಟ್ ಹಾಕಿದ್ರೆ ಸ್ಪಷ್ಟ ಗೊತ್ತಿದೆ ಮೋದಿಯವರು ಮತ್ತೆ ಪ್ರಧಾನಿ ಆಗ್ತಾರೆ. ಕಾಂಗ್ರೆಸ್ಸಿಗೆ ವೋಟ್ ಹಾಕಿದ್ರೆ ಯಾರು ಪ್ರಧಾನಮಂತ್ರಿ ಆಗ್ತಾರೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿನೇ ಇಲ್ಲ. ಇದು ಮೊದಲನೇ ಫ್ಯಾಕ್ಟರು, ಕ್ಲಿಯರ್ ಲೀಡರ್ಶಿಪ್. ಎರಡನೇ ಫ್ಯಾಕ್ಟರು, ಜನ ದೇಶದ ಚುನಾವಣೆಗೆ ವೋಟ್ ಹಾಕುವಂಥ ಟೈಮ್ನಲ್ಲಿ ದೇಶದ ಸುರಕ್ಷತೆ, ವಿಶ್ವಮಟ್ಟದಲ್ಲಿ ದೇಶದ ಪ್ರಗತಿ, ಆರ್ಥಿಕವಾಗಿ ದೇಶ ಬೆಳೀತಾ ಇರುವಂಥ ರೀತಿ, ಜಗತ್ತಿನಲ್ಲಿ ದೇಶ ಯಾವ ರೀತಿ ಒಂದು ಬೆಳೀತಾ ಇದೆ, ಇದನ್ನು ಫ್ಯಾಕ್ಟ್ರಾಗಿ ತಗೊಳ್ತಾರೆ. ಕಳೆದ 10 ವರ್ಷದಲ್ಲಿ ದೇಶದಲ್ಲಿ ನಕ್ಸಲಿಸಮು, ಟೆರರಿಸಮು ಕಡಿಮೆ ಆಗಿದೆ, ದೇಶ ಸುರಕ್ಷಿತವಾಗಿದೆ. G20 ಇರ್ಬೋದು, ಯುನೈಟೆಡ್ ನೇಷನ್ಸ್ ಇರ್ಬೋದು, ಈ ರೀತಿಯ ವಿಶ್ವಸಂಸ್ಥೆಗಳ ಮಟ್ಟದಲ್ಲಿ ಭಾರತದ ಗೌರವ ದೊಡ್ಡದಾಗಿದೆ. ಯುಕ್ರೇನ್ ರಷ್ಯಾದಂಥ ಯುದ್ಧದ ಸಂದರ್ಭದಲ್ಲೂ ಕೂಡ ಭಾರತದ ಮಕ್ಕಳನ್ನು ವಾಪಸ್ಸು ಸೇಫಾಗಿ ಕರ್ಕೊಂಡು ಬರುವಂಥ ಶಕ್ತಿ ಇವತ್ತು ಭಾರತಕ್ಕಿದೆ. ಇದು ನ್ಯಾಷನಲ್ ಎಲೆಕ್ಷನ್ ಆದ್ದರಿಂದ ಜನ ಈ ಫ್ಯಾಕ್ಟರ್ನು ಕೂಡ ಗಮನಿಸ್ತಾರೆ. ಮೂರನೇದು, ಮೋದಿಯವರು ಹೆದರುಕೊಂಡಿದ್ದಾರೆ, ಜಾಸ್ತಿ ರ್ಯಾಲಿ ಮಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಹಾಸ್ಯಾಸ್ಪದವಾಗಿರುವಂಥ ಆರ್ಗ್ಯುಮೆಂಟು. ಜನರ ಬಳಿ ಚುನಾವಣೆ ಸಂದರ್ಭದಲ್ಲಿ ನಾವು ಮಾಡಿರುವಂಥ ಕೆಲಸಗಳನ್ನು ಇಟ್ಕೊಂಡು ಜನಕ್ಕೆ ಹೋಗುವಂಥದ್ದು ನಮ್ಮ ಕರ್ತವ್ಯ. ಅದು ನಾವು 10 ರ್ಯಾಲಿ ಮಾಡ್ತಾ ಇದ್ದೀವಿ, ನೀವು 100 ಮಾಡ್ತಾ ಇದ್ದೀರಿ ಅಂತಂದರೆ ನಾವು ಹೆದರಿಕೆ ಇಂದ 100 ರ್ಯಾಲಿ ಮಾಡ್ತಾ ಇದ್ದೀವಿ ಅಂತ ಅರ್ಥ ಅಲ್ಲ. ನೀವು ಸೋಮಾರಿತನದಿಂದ ನೀವು 10 ರ್ಯಾಲಿ ಮಾಡ್ತಾ ಇದ್ದೀರಿ, ನಾವು ಕಷ್ಟಪಟ್ಟು 100 ರ್ಯಾಲಿ ಮಾಡ್ತಾ ಇದ್ದೀವಿ. 73ನೇ ವಯಸ್ಸಲ್ಲೂ ಕೂಡ ಪ್ರಧಾನಮಂತ್ರಿಗಳು 200ಕ್ಕೆ ಹೆಚ್ಚು ರ್ಯಾಲಿ ಮಾಡಿದ್ದಾರೆ. ಹಿರಿಯ ಪತ್ರಕರ್ತರಿದ್ದಾರೆ, ಇಟ್ನಾಳ್ ಅವರು ನಿಮ್ಮನ್ನ ಮಾತನಾಡಿಸ್ಬೇಕು. ಅದಕ್ಕೆ ಮುಂಚೆ ಒಂದೇ ಒಂದು ಪ್ರಶ್ನೆ. ನೀವು ಹೇಳ್ತಿದ್ರಿ ಮೋದಿ ನಾಯಕತ್ವ ಅಂತ, ವಿಶ್ವ ಮೆಚ್ಚಿದ ನಾಯಕ ಅಂತ ಹೇಳಿ ಮೋದಿ ಅವರನ್ನ ಕರೆಸ್ಕೊಳ್ತಿದ್ದಾರೆ ಅಂತ ಹೇಳಿ ನೀವೆಲ್ಲರೂ ಮಾತನಾಡ್ತೀರಿ. ಅನೇಕ ದೇಶಗಳು ಅದನ್ನು ಒಪ್ಕೊಳ್ಳೋ ರೀತಿಯಲ್ಲಿ ವರ್ತಿಸಿದೆ ಕೂಡ. ಬಟ್ ಈ ಬಾರಿಯ ಚುನಾವಣೆಯಲ್ಲಿ ಒಂದು ಸಮುದಾಯದ ಜನರನ್ನ, ಮತದಾರರನ್ನ ಘುಸ್ಬೇಟಿಯೇ ಅಂದ್ರೆ ನುಸುಳುಕೋರರು ಅಂತ ಹೇಳೋ ಮೂಲಕ, ಮುಸಲ್ಮಾನರಿಗೆ ದೇಶದ ಸಂಪತ್ತನ್ನ ಹಂಚ್ಬಿಡ್ತಾರೆ ಹುಷಾರು ಅಂತ ಹೇಳುವ ಮೂಲಕ, ಈ ದೇಶದಲ್ಲೇ